ವೆಲ್ಕಮ್ ಟು ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ, ಮುಳ್ಳಯ್ಯನಗಿರಿ. ಹಾಯ್ ಎಲ್ಲೋ ನಮಸ್ಕಾರ. ನಾವಿವಾಗ ಮುಳ್ಳಯ್ಯನಗಿರಿ ಪೀಕಿಗೆ ಬಂದಿದ್ದೀವಿ. ಇಲ್ಲಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಬೇಸಿಕ್ಕಾಗಿ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮುಳ್ಳಯ್ಯನಗಿರಿ ಸ್ಪಾಟಿಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಸೀತಾಳಯ್ಯನ ಗಿರಿನೂ ಇದೆ. ಈ ಪ್ಲೇಸು ತುಂಬ ಅಲ್ಟಿಮೇಟ್ ಆದ ಪ್ಲೇಸ್ ಅಂತ ಹೇಳ್ಬೋದು. ಆದರೆ ನಾವು ಅಲ್ಲಿಗೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಅಚ್ಚುಕಟ್ಟಾದಂತಹ ರೋಡಿನ ವ್ಯವಸ್ಥೆ ಆಗಿರ್ಬೋದು, ಮೆಟ್ಲು ವ್ಯವಸ್ಥೆ ಆಗಿರ್ಬೋದು ಅಲ್ಲಿರಲ್ಲ. ಬಟ್ ಇದೆಲ್ಲನೂ ಮೀರಿ ನಾವು ಅರ್ಲಿ ಮಾರ್ನಿಂಗ್ಗೆ ಆ ಸ್ಪಾಟಿಗೆ ಏನಾದರೂ ಹೋದ್ವಿ ಅಂತೇಳಿದರೆ ಅಲ್ಲಿ ಸಿಗೋವಂಥ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲೇ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ. ಇವಾಗ ಟೈಮ್ ಕರೆಕ್ಟಾಗಿ 7 o'clock ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದೀವಿ. ಬಟ್ ಪೀಕ್ ಅಂತೂ ಫುಲ್ ಸೈಕಾಗಿದೆ. ನೀವು ನೋಡ್ತಾ ಇರ್ಬೋದು. ನಾವು ಅಂದ್ಕೊಂಡಿದ್ವಿ ಫುಲ್ ಇಲ್ಲಿ ಫಾಗ್ ಕವರ್ ಆಗಿರುತ್ತೆ, ನೋಡೋಕ್ಕೇನು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೀವು ನೋಡ್ತಾ ಇರ್ಬೋದು ಮೊಬೈಲಲ್ಲಿ ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ಕಾಣ್ತಾ ಇದೆ ಗೊತ್ತಾಗ್ತಲ್ಲ ಸರಿಯಾಗಿ. ಬಟ್ ನೋಡೋಕೆ ಮಾತ್ರ ಇಲ್ಲಿ ಬಂದರೆ ಸಖತ್ತಾಗಿದೆ. ಫುಲ್ ಸೈಕಾಗಿ ಅಂದರೆ ಸೈಕಾಗಿದೆ. ಅರ್ಲಿ ಮಾರ್ನಿಂಗ್ ಬಂದ್ರಂತೂ ಇಲ್ಲಿ ಫೋಟೋ ತಗೊಳ್ಳೋಕ್ಕೆಲ್ಲ ಸಖತ್ತಾಗಿದೆ. ಅಲ್ಲಿಂದ ಬಂದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದರೆ ಜೀಪ್ ಮುಖಾಂತರ ಹೋಗಬೇಕು. ಜೀಪಿನ ವ್ಯವಸ್ಥೆನೂ ಇದೆ, ಪ್ರೈವೇಟ್ ವೆಹಿಕಲ್ಲು. ಸೊ ಅದು ಎಷ್ಟೆಷ್ಟು ಒಂದು ಪರ್ ಪರ್ಸನಿಗೆ ಎಷ್ಟು ಅಮೌಂಟ್ ಆಗುತ್ತೆ ಏನೆಲ್ಲ ಕೇಳೋಣ. ಟಾಟಾ ಸುಮೋ ಸಿಕ್ತು, ನೋಡೋಣ ಎಷ್ಟಾಗುತ್ತೆ ವಿಚಾರಿಸೋಣ. ಸರ್ ಟೋಟಲ್ 12 ಜನ ಇದ್ದೀವಿ. 12 ಜನ ಆಗುತ್ತಾ? 12 ಜನ ಇದ್ದರೆ 250 ಕೊಡಿ ಗಾಡಿ ಇರ್ತದೆ. ಹಾಂ 240 ಆಗುತ್ತಲ್ಲ ಸರ್ ಟೋಟಲಾಗಿ? 2 ಗಾಡಿ. ಈಗ 12 ಜನ ಒಟ್ಟಿಗೆ ಆದರೆ 250 ಮಾಡ್ಕೊಂಡು ಇದು ಮಾಡೋದಾ? ಸರಿ ಆಯಿತು, ಓಕೆ. ಮಿನಿಟ್ ಜೀಪ್ ರೈಡ್ ಆದಮೇಲೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಬೆಟ್ಟದ ತುದಿವರೆಗೂ ಹೋಗೋದಕ್ಕೆ ಸ್ಟೆಪ್ಸ್ಗಳಿದೆ. ನಮ್ಗೆ ಅನಿಸ್ಬೋದು ಅರ್ಲಿ ಮಾರ್ನಿಂಗ್ಗೆ ಬಂದಿರ್ತೀವಿ, ಹೊಟ್ಟೆ ಸಿಗುತ್ತೆ, ಸುಸ್ತಾಗುತ್ತೆ, ಹೆಂಗಪ್ಪ ಹೋಗಿ ಬರೋದು ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜೀಪ್ ರೈಡ್ ಎಂಡ್ ಆಗಿದ ತಕ್ಷಣ ಇಲ್ಲಿ ನಮಗೆ ಬೇಕಾದಂಥ ಎಲ್ಲ ಥರದ ಫುಡ್ ವ್ಯವಸ್ಥೆ, ಪಲಾವ್ ಇರ್ಬೋದು, ಇಡ್ಲಿ, ಈ ಥರದ್ದು ಇದು ಮ್ಯಾಗಿ, ಈ ಥರದ್ದೆಲ್ಲ ಇದೆ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸರ್ ಪಲಾವ್ ಹೆಂಗಿದೆ? ಚೆನ್ನಾಗಿದೆಲ್ಲ? ಸೈಕಾಗಿರೋ ಜೀಪ್ ರೈಡ್ ಆದಮೇಲೆ ಸಖತ್ತಾಗಿರೋ ತಿಂಡಿ ತಿಂದ್ವಿ. ತಿಂಡಿ ತಿಂದ್ಬಿಟ್ಟು ಇವಾಗ ಪೂರ್ತಿ ಟಾಪ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಲ್ಲಿ ವ್ಯವಸ್ಥೆ ಮಾಡಿದ್ರೆ ಅಂತ ಹೇಳಿದ ತಕ್ಷಣ ನೀವು ಅಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲೆಲ್ಲ ದುಡ್ಡು ಕೊಟ್ಟೆ ತಗೋಬೇಕು. ಬಟ್ ಅವರೇಜ್ ಪ್ರೈಸಲ್ಲಿ ತುಂಬ ಕಾಸ್ಟ್ಲಿಯೆಸ್ಟು ಏನಲ್ಲ, ಅವರೇಜ್ ಪ್ರೈಸಲ್ಲಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವೂ ಅಷ್ಟೇ ಬೆಟ್ಟಕ್ಕೆ ಹತ್ತೋದಕ್ಕಿಂತ ಮುಂಚೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಹತ್ತಿದ್ವಿ. ಸೈಕಾಗಿರೋ ಜೈಪ್ ರೈಡು, ಅದಾದಮೇಲೆ ಸಖತ್ತಾಗಿರೋ ತಿಂಡಿ, ಅದಾದಮೇಲೆ 100 ಸ್ಟೆಪ್ಸ್ನ ಹತ್ತುವಂಥ ಚಾಲೆಂಜು. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಬಂದಾದಮೇಲೆ ನನ್ನ ಮಗನ ಸಿಗೋದೆ ಸ್ವರ್ಗ. ತೋರಿಸ್ತೀನಿ ನೋಡಿ, ಸ್ವರ್ಗ. ಫಾಗ್ ಇಲ್ಲಿ ಫುಲ್ ಕವರ್ ಆಗಿದೆ. ಬಟ್ ಇಲ್ಲಿ ನೋಡಿ ಇಲ್ಲಿ
ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ರು ಸಾಧ್ಯ ಆಯ್ತು. ಮತ್ತು ಇಲ್ಲಿಗೆ ಬರೋವಂಥವ್ರಿಗೆ ಜನರಲ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದರೆ, ನೀವು ಬರೋದಕ್ಕಿಂತ ಮುಂಚೆ ನೀವು ಆನ್ಲೈನಲ್ಲಿ ಎಷ್ಟು ಗಂಟೆಗೆ ಬರ್ತೀರಾ ಅನ್ನೋದನ್ನು ಸ್ಲ್ಯಾಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಇದು ಚೆಕ್ ಪೋಸ್ಟಲ್ಲಿ ನಿಮಗೆ ಚೆಕ್ ಮಾಡ್ತಾರೆ. ಹಾಗೆಯೇ ಮತ್ತೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ವಾಟರ್ ಬಾಟ್ಲಲ್ಲಿ ನೀರನ್ನ ನೀವು ಕ್ಯಾರಿ ಮಾಡೋಂಗಿಲ್ಲ. ಇನ್ ಕೇಸ್ ಏನಾದರೂ ನೀವು ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ನೀವು ನೀರನ್ನ ತಗೊಬರ್ತಾ ಇದ್ದೀರಾ ಅಂತ ಅಂದರೆ ಚೆಕ್ ಪೋಸ್ಟ್ನಲ್ಲಿ ಅಷ್ಟನ್ನು ಸಹ ಅವರು ವಾಪಸ್ ತಗೊಳ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ವಾಪಸ್ ಕೊಡಲ್ಲ ಅದನ್ನು. ಸೊ ಅದಕ್ಕೆ ನೀವು ಸ್ಟೀಲ್ ಬಾಟ್ಲಿನಲ್ಲಿ ನೀವು ವಾಟರ್ ಕ್ಯಾರಿ ಮಾಡೋದು ಬೆಟರ್. ಮೇಲೆ ಬಂದರೆ ಇಲ್ಲಿ ವ್ಯೂ ತುಂಬ ಮಸ್ತಾಗಿದೆ. ಹಾಗೆಯೇ ನಾನು ಇವಾಗ ಟಾಪ್ಗೆ ಹೋಗಿಬಿಟ್ಟು ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಬೆಟ್ಟದ ತುದಿಯಲ್ಲಿರುವಂಥ ಮುಳ್ಳಪ್ಪ ಸ್ವಾಮಿ ಮಠನೂ ತೋರಿಸ್ತೀನಿ ನೋಡಿ. ಹಾಗೆಯೇ